ಫ್ರೂಟ್, ಪ್ರಥಮ ಫಲ ಏತಕ್ಕೋಸ್ಕರ ಎನ್ನೋದನ್ನು ನಾನು ಸ್ವಲ್ಪ ಸಮಯ ನಿಂತು ಮಾತನಾಡಲಿಕ್ಕೆ ಬಯಸ್ತೇನೆ. ಸತ್ಯವೇದ ಗ್ರಂಥ ತಂದಿರುವವರು ಬುಕ್ ಆಫ್ ಎಕ್ಸೋಡಸ್, ವಿಮೋಚನ ಕಾಂಡ ಪುಸ್ತಕ 34ನೇ ಅಧ್ಯಾಯದ 26ನೇ ವಚನದಲ್ಲಿ ಭೂಮಿಯ ಪ್ರಥಮ ಫಲಗಳಲ್ಲಿ ಶ್ರೇಷ್ಠವಾದುದನ್ನು ನಿಮ್ಮ ದೇವರಾದ ಯೆಹೋವನ ಮಂದಿರಕ್ಕೆ ತರಬೇಕು. ಅದರ ಅರ್ಥ ದೇವರಿಗೆ ಮೊದಲನೇ ಸ್ಥಾನವನ್ನು ಮೀಸಲಾಗಿಡೋದು. ದೇವರ ಪ್ರಥಮ ಸ್ಥಾನ, ಎಲ್ಲದರಲ್ಲೂ ದೇವರಿಗೆ ಪ್ರಥಮ ಸ್ಥಾನ. ಅದನ್ನು ನಾವು ಯಾವಾಗ ಕ್ರಮಬದ್ಧವಾಗಿ ಅನುಸರಿಸ್ತೀವೋ ಆಶೀರ್ವಾದ ನಮ್ಮನ್ನು ಹಿಂಬಾಲಿಸ್ತಾ ಇರುತ್ತೆ. ಅನೇಕ ಸಂದರ್ಭಗಳಲ್ಲಿ ನಾನು ಇದನ್ನು ಪ್ರಸ್ತಾಪ ಮಾಡಿದ್ದೀನಿ. ಮೊದಲು ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ತವಕ ಪಡ್ರಿ. ಮತ್ತಾಯ 6:33, ಈಗಿರುವುದರಿಂದ ನೀವು ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡ್ರಿ, ಇವುಗಳ ಕೂಡ ಅವೆಲ್ಲವೂ ನಿಮಗೆ ದೊರಕುವವು. ನಿಮಗೆ ಬೇಕಾದಂಥ ಆಶೀರ್ವಾದ, ದೇವರ ಪದ್ಧತಿ, ದೇವರ ಒಂದು ಪ್ಲಾನ್ ನಿನ್ನ ಕುರಿತು, ನಿನ್ನ ಮಕ್ಕಳ ಕುರಿತು, ನಿನ್ನ ಭವಿಷ್ಯದ ಕುರಿತು ದೇವರಿಗೊಂದು ಪದ್ಧತಿ ಇದೆ. ಆ ಪದ್ಧತಿ ಪ್ರಕಾರ ನೀನು ಪ್ರಾಸ್ಪರ್ ಆಗಿರಬೇಕು, ಸಕ್ಸೀಡ್ ಆಗಿರಬೇಕು, ನೀನು ಸಮೃದ್ಧಿ ಉಳ್ಳವರಾಗಿರಬೇಕು, ನೀವು ಸುಕ್ಷೇಮ ಉಳ್ಳವರಾಗಿರಬೇಕು, ನೀವು ಯಶಸ್ವಿಯನ್ನು ಕಂಡವರಾಗಿರಬೇಕು ಎಂಬುದು ದೇವರ ಚಿತ್ತ. ದೇವರು ಒಂದು ಕಾಲದಲ್ಲೂ ಕ್ರಮ ತಪ್ಪಿ ಏನೂ ಮಾಡೋದಿಲ್ಲ. ದೇವರು ಎಲ್ಲವನ್ನ ಕ್ರಮಬದ್ಧವಾಗಿ ಮಾಡ್ತಾನೆ. ಅನುಸರಿಸುವವರಿಗೆ ಆಶೀರ್ವಾದ, ತಿರಸ್ಕರಿಸುವವರಿಗೆ ಶಾಪ, ಕಟ್ಟಿಟ್ಟ ಬುತ್ತಿ. ದೇವರಾತ್ಮನು ಮೋಶೆಯ ಸಂಗಡ ಮಾತನಾಡಿ ಇಸ್ರಾಯೇಲ್ ಜನರನ್ನ ಆಶೀರ್ವಾದ ಮಾಡುವಂಥ ಸಂದರ್ಭದಲ್ಲಿ ತಾನೊಂದು ಮಾತು ಹೀಗೆ ಹೇಳ್ತಾನೆ: ನಿಮ್ಮ ದೇವರಾದ ಯೆಹೋವನ ಮಾತುಗಳನ್ನು ಶ್ರದ್ಧೆಯಿಂದ ಕೇಳಿ ಆತನ ಆಜ್ಞೆಗಳನ್ನು ಕೈಗೊಂಡು ನಡೆದರೆ ಈ ಶುಭಗಳೆಲ್ಲವೂ ನಿಮಗೆ ಪ್ರಾಪ್ತವಾಗುವವು ಎಂಬುದಾಗಿ. ಒಬಿಡಿಯನ್ಸ್ ಬ್ರಿಂಗ್ಸ್ ದ ಬ್ಲೆಸ್ಸಿಂಗ್ಸ್. ವಿಧೇಯತ್ವ ನಿಮಗೆ ಆಶೀರ್ವಾದವನ್ನು ತರುತ್ತೆ. ನಿಮ್ಮನ್ನು ಆಶೀರ್ವಾದದಿಂದ ದಬ್ಬೋದಕ್ಕೆ, ಅದು ಪಡೆಯದೇ ಇರತಕ್ಕಂತೆ, ನೀವು ಕಷ್ಟ ಬಿದ್ದರೂ ಅದರ ಫಲ ತಿನ್ನಕ್ಕಾಗದಂತೆ ನಿಮ್ಮನ್ನ ಆಶೀರ್ವಾದದಿಂದ ದೂರ ದಬ್ಬೋದು ಸೈತಾನನ ಪದ್ಧತಿಯಾಗಿದೆ. ಅದಕ್ಕೆ ಅವನು ನಿಮ್ಮಲ್ಲಿ ಅವಿಧೇಯತ್ವದ ಸ್ವಭಾವವನ್ನು ಹುಟ್ಟಿಸ್ತಾನೆ, ತಿರಸ್ಕಾರದ ಸ್ವಭಾವವನ್ನು ಹುಟ್ಟಿಸ್ತಾನೆ. ದೈವ ವಚನದ ಪ್ರಮಾಣವನ್ನು ತಿರಸ್ಕರಿಸೋ ರೀತಿಯಲ್ಲಿ ನಿಮ್ಮ ಹೃದಯಗಳನ್ನು ಸೈತಾನನು ಕಠಿಣಗೊಳಿಸ್ತಾನೆ. ಸತ್ಯವೇದ ಗ್ರಂಥದಲ್ಲಿ ಅಪೊಸ್ತಲನಾದಂಥ ಯೋಹಾನನು ತಾನು 3ನೇ ಪತ್ರಿಕೆಯಲ್ಲಿ 2ನೇ ವಾಕ್ಯದಲ್ಲಿ ಹೀಗೆ ಹೇಳ್ತಾನೆ, ಒಂದೇ ಅಧ್ಯಾಯ ಇರೋದ್ರಿಂದ, ಪ್ರಿಯನೇ, ನೀನು ಆತ್ಮ ವಿಷಯದಲ್ಲಿ ಅಭಿವೃದ್ಧಿ ಹೊಂದಿರುವ ಪ್ರಕಾರ ಎಲ್ಲ ವಿಷಯಗಳಲ್ಲಿಯೂ ಅಭಿವೃದ್ಧಿ ಹೊಂದಿ ಸುಕ್ಷೇಮವಾಗಿರಬೇಕೆಂದು ಪ್ರಾರ್ಥಿಸ್ತೇನೆ. ನೀನು ಯಾವಾಗ ದೇವರಿಗೆ ಮೊದಲನೇ ಪ್ರಥಮ ಸ್ಥಾನವನ್ನು ಕೊಡ್ತೀಯೋ,
ದೇವರು ನಿನ್ನ ವಿಷಯದ ಎಲ್ಲ ಕಾರ್ಯಗಳನ್ನ ಅವನು ತನ್ನ ಕೈಗೆ ಎತ್ಕೊಳ್ತಾನೆ. ನಿನಗೆ ಅರಿವಿಲ್ಲದಂತೆ ನಿನ್ನನ್ನು ಆ ವಿಷಯದಲ್ಲಿ ಸನ್ಮಾನಿಸತಕ್ಕಂತೆ, ಸುಕ್ಷೇಮವಾಗಿರತಕ್ಕಂತೆ, ಸುಭಿಕ್ಷೆಯಲ್ಲಿ ನಡೆಯತಕ್ಕಂತೆ, ಸಮೃದ್ಧಿಯಿಂದ ತುಂಬತಕ್ಕಂತೆ, ಸಂತೃಪ್ತಿ ಉಳ್ಳವನಾಗಿ ನಡೆಸತಕ್ಕಂತೆ ದೇವರು ನಿಮ್ಮನ್ನು ನಡೆಸ್ಕೊಂಡು ಹೋಗ್ತಾನೆ. ನಮ್ಮ ದೇವರು ಅವನು ಸೃಷ್ಟಿಕರ್ತನು. Our God is a creator, he is not a duplicator. ಅವನು ಸೃಷ್ಟಿಕರ್ತನು. ಅವನು ನಮ್ಮನ್ನ ಈ ಭೂಮಿಯಲ್ಲಿ ಇಟ್ಟಿರೋದು ಅವನಿಗೊಂದೇ ಒಂದು ಉದ್ದೇಶ, ನನ್ನನ್ನು ಪ್ರೀತಿಸುವ ನನ್ನ ಜನ ನನಗೆ ಮೊದಲನೇ ಆದ್ಯತೆ ಕೊಡಬೇಕು. ಹಾಲೆಲೂಯಾ. ಅಂಥವ್ರು ಯಾರಾದರೂ ಇದರ ಒಳಗಡೆ ಇದ್ರೆ ಅವರು ಮಾತ್ರ ಗಟ್ಟಿಯಾಗಿ ಒಂದು ಆಮೆನ್ ಹೇಳ್ರಿ. ನನ್ನ ಜೀವನದ ಪ್ರತಿಯೊಂದು ಕಾರ್ಯದಲ್ಲೂ ಮೊದಲನೇ ಸ್ಥಾನ ನನ್ನ ದೇವರು ಎಂಬುದಾಗಿ. ನಾವು ಶಾಲೆಯಲ್ಲಿ ಕಲಿಯುವಾಗ ನಮಗೆಲ್ಲ ಆರಂಭದಲ್ಲಿ ಹೇಳ್ಕೊಡ್ತಾ ಇದ್ದಿದ್ದು, ನಾನು ಕಲ್ತಿದ್ದ ಹಾಗೆ ಮಾತಾ ಪಿತಾ ಗುರು ದೈವ ಅಂತ ದೇವರಿಗೆ 4ನೇ ಸ್ಥಾನ ಮೀಸಲಾಗಿಟ್ವಿ. ಯಾರಿಗೋ ತೋಚ್ತು, ಅವರು ಅದನ್ನು ವಾಡಿಕೆಯಲ್ಲಿ ತಂದರು, ಅದನ್ನೇ ನಂಬಿದ್ರು ಜನ. ಮಾತಾ ಪಿತಾ ಗುರು ದೈವ, ದೇವರಿಗೆ 4ನೇ ಸ್ಥಾನ. ಆದರೆ ದೇವರ ವಾಕ್ಯ ಬೈಬಲ್ ಹೇಳುತ್ತೆ, ನನಗೆ ಸಲ್ಲಬೇಕಾದ ಮಾನವನ್ನು ನನ್ನ ಮತ್ತೊಬ್ಬರಿಗೆ ಬಿಡಲೊಲ್ಲೇನು. ಐ ಆಮ್ ದ ಆಲ್ಫಾ, ಐ ಆಮ್ ದ ಒಮೇಗಾ. ನಾನೇ ಆರಂಭ, ನಾನೇ ಅಂತ್ಯವಾಗಿದ್ದೇನೆ. ಆಮೆನ್. ಮೊದಲನೇ ಸ್ಥಾನ ದೇವರಿಗೆ. ನಾವು ಈಗ ಹೇಳಬೇಕು, ಫಸ್ಟ್ ಕಮ್ಸ್ ಫಸ್ಟ್. ಮೊದಲನೇದು ದೇವರು ಮೊದಲು. ನನ್ನ ಜೀವನದ, ನನ್ನ ಕುಟುಂಬದ, ನನ್ನ ಸೇವೆಯ, ನನ್ನ ಬಿಸ್ನೆಸ್ಸಿನ, ನನ್ನ ಕೆಲಸದ ಮಂಡಳವಾಗಲಿ, ಪ್ರತಿಯೊಂದು ಹಂತದಲ್ಲೂ ನನ್ನ ಮೊದಲನೇ ಸ್ಥಾನ ನನ್ನ ದೇವರು ಎಂದು ಒಪ್ಪುವವರು ಮಾತ್ರ ಗಟ್ಟಿಯಾಗೊಂದು ಆಮೇನ್ ಹೇಳ್ರಿ. ಆಮೇನ್. Why we all worshiping on Sunday? ಭಾನುವಾರ ನಾವು ಏತಕ್ಕೆ ಎಲ್ಲರೂ ಆರಾಧನೆ ಮಾಡ್ತೀವಿ? ಭಾನುವಾರ ವಾರದ ಮೊದಲನೇ ದಿವಸ. ಸೋಮವಾರದಿಂದ ನಮ್ಮ ಕಾರ್ಯಗಳನ್ನು ದೇವರು ತನ್ನ ಕೈಗೆತ್ಕೊಳ್ಳೋದಕ್ಕೆ ಮೊದಲು ನಾವು ಮುಂಜಾನೆ ಎದ್ದು ದೇವರ ಸಮ್ಮುಖದಲ್ಲಿ ಓಡಿ ಬಂದು, ದೇವಾ, ಮುಂದಿನ ವಾರಗಳಲ್ಲಿ ಸೋಮವಾರದಿಂದ ಶನಿವಾರದವರೆಗೂ ನನ್ನನ್ನು ನೀನು ಆಶೀರ್ವಾದ ಮಾಡು ಅಂತ ಹೇಳೋದಕ್ಕೆ ಭಾನುವಾರ ಪ್ರಥಮವಾಗಿ ನಾವು ಇಲ್ಲಿಗೆ ಬರ್ತೀವಿ. Hallelujah. Hallelujah. First day of week. Your success begins on Sunday. ಯೇಸು ಕ್ರಿಸ್ತನ ಪುನರುತ್ಥಾನ ಹೊಂದಿದ ಭಾನುವಾರ ಪ್ರಥಮ ಫಲವಾಗಿ ಸ್ಯಾಕ್ರಿಫೈಸ್ ಆಗಿದ್ದು, ಅದು ದೇವರು ತನ್ನನ್ನೇ ತಾನು ತನ್ನ ಏಕಕುಮಾರನು ನಮಗಾಗಿ ಅರ್ಪಿಸಿದ್ದು, ಪ್ರಥಮ ಫಲವಾಗಿ ಅರ್ಪಿಸಿದನು. ಆಮೆನ್. ಯಾವಾಗ ನೀವು ಭಾನುವಾರ ದೇವರನ್ನ ಪ್ರಥಮವಾಗಿ ಬಂದು ಆರಾಧನೆ ಮಾಡ್ತಿರೋ, ನಿಮ್ಮ ಉಳಿದ ದಿನಗಳನ್ನು ದೇವರು ಶುದ್ಧೀಕರಿಸಿ ಅದನ್ನು ಫ್ರೂಟ್ಫುಲ್ ಆಗಿ, ಫಲಭರಿತವಾಗಿ ಆಶೀರ್ವಾದ ಮಾಡ್ತಾನೆ. ಫಸ್ಟ್ ಫ್ರೂಟ್, a seed of praise and celebrating God's blessing. ಪ್ರಥಮ ಫಲ ದೇವರನ್ನ ಸ್ತುತಿಸಿ
ಉತ್ಸಾಹ ಧ್ವನಿಯೊಡನೆ ಜಯಘೋಷದೊಡನೆ ಸಂಭ್ರಮಿಸುವುದಕ್ಕೆ ಬೇಕಾದ ಆಶೀರ್ವಾದದ ಬೀಜವಾಗಿರುತ್ತದೆ. ಅದು ಪ್ರಥಮ ಫಲವಾಗಿರುತ್ತೆ. Once again I'll repeat. First fruit, the seed of praise and celebrating God's blessing. ಇದು ದೇವರ ಆಶೀರ್ವಾದ. ಇಬ್ರಿಯ ಭಾಷೆಯಲ್ಲಿ ಅದನ್ನ ಬಿಕೋರಾಮ್ಸ್ means promise to come. ಇಬ್ರಿಯ ಭಾಷೆಯಲ್ಲಿ BIKKURIM ಬಿಕೆರಾಮ್. ಅದು ಹೆಂಗೆ ಪ್ರೊನೌನ್ಸಿಯೇಷನ್ ಕರೆಕ್ಟೋ ಏನೋ ಗೊತ್ತಿಲ್ಲ ನನಗೆ. ಓಕೆ, ನನಗಂತೂ ಗ್ರೀಕ್ ಗೊತ್ತಿಲ್ಲ, ಇಬ್ರು ಗೊತ್ತಿಲ್ಲ. ಅದರ ಅರ್ಥ ಹೇಳುತ್ತೆ ಪ್ರಾಮಿಸ್ ಟು ಕಮ್, ಬರ್ಲಿಕ್ಕಿರುವ ಆಶೀರ್ವಾದ. ನೀನ್ ಬಿತ್ತುವ ಬೀಜ ಚಿಕ್ಕದು, ಆದ್ರೆ ಬರ್ಲಿಕ್ಕೆ ಹೋಗುವ ಆಶೀರ್ವಾದ, ಬರ್ಲಿಕ್ಕೆ ಹೋಗುವ ವಾಗ್ದಾನ ಅದು ಬಹಳ ದೊಡ್ಡದಾಗಿರುತ್ತೆ. ಒಪ್ಪುವವರು ಮಾತ್ರ ಆಮೇನ್ ಹೇಳ್ರಿ, ಒಪ್ಪುವವರು ಮಾತ್ರ ಆಮೇನ್ ಹೇಳ್ರಿ. ಹಾಲೆಲೂಯಾ, ಹಾಲೆಲೂಯಾ. ಸೆಕೆಂಡ್ ಕ್ರಾನಿಕಲ್ಸ್ 2 ಪೂರ್ವಕಾಲ ವೃತ್ತಾಂತ ಪುಸ್ತಕ 31ನೇ ಅಧ್ಯಾಯ 5ನೇ ವಾಕ್ಯದಲ್ಲಿ ಗಮನಿಸೋಣ. ಈ ರಾಜಾಜ್ಞೆಯು ಪ್ರಕಟವಾದ ಕೂಡಲೇ ಇಸ್ರಾಯೇಲರು ಧಾನ್ಯ, ದ್ರಾಕ್ಷರಸ, ಎಣ್ಣೆ, ಜೇನು ಮುಂತಾದ ಎಲ್ಲ ಹುಟ್ಟುವಳಿಯಲ್ಲಿಯೂ ಪ್ರಥಮ ಫಲವನ್ನ ರಾಶಿ ರಾಶಿಯಾಗಿ ತಂದು ಕೊಟ್ಟರು ಮತ್ತು ತಮ್ಮ ಎಲ್ಲ ಆದಾಯದ ದಶಮಾಂಶವನ್ನ ಉದಾರವಾಗಿ ಸಲ್ಲಿಸಿದರು. ನೀವು ಯಾವಾಗ ದೇವರ ವಾಗ್ದಾನವನ್ನ, when you turn God's promise into provision, abundant provision ಆಗಿ ನಿನಗೆ ಒದಗಿಸಬೇಕಾದದನ್ನ ದೇವರು ರಾಶಿ ರಾಶಿಯಾಗಿ ಒದಗಿಸ್ತಾನೆ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ವರ್ಷದ ಮೊದಲನೇ ತಿಂಗಳು ನಾವು ಈ ಪ್ರಥಮ ಫಲದ ಭಾನುವಾರವನ್ನ ಯೆಹೋವನ ಮುಂದೆ ತರುವಾಗ ಈ ವರ್ಷ ಸಂಪೂರ್ಣವಾಗಿ ಯಾವ ಕೊರತೆ ಇಲ್ಲದಂತೆ, ಎಲ್ಲೇ ಕೊರತೆ ಇಲ್ಲದಂತೆ ವಿಶೇಷವಾದ ಆಶೀರ್ವಾದದೊಂದಿಗೆ, come on somebody, ಹಲ್ಲೆಲೂಯಾ, ರಾಶಿ ರಾಶಿಯಾಗಿ ಅಬೆಂಡೆಂಟ್ ಆಗಿ ನಿಮಗೆ ಬೇಕಾದದ್ದು ಎಲ್ಲವೂ, ಜೀವಕ್ಕೂ ಭಕ್ತಿಗೂ ಬೇಕಾದದ್ದು ಎಲ್ಲವನ್ನ ದೇವರು ಒದಗಿಸಲಿ ಎಂದು ನಾನು ನಿಮ್ಮನ್ನ ಪ್ರಾರ್ಥಿಸಿ ಆಶೀರ್ವದಿಸ್ತಾ ಇದ್ದೇನೆ. ಆ ದೇವರ ವಾಕ್ಯವನ್ನ ನಂಬ್ತೀನಿ. ಕೆಲವರು ಹೇಳ್ತಾರೆ ಇದು ಹಳೆ ಒಡಂಬಡಿಕೆ, ಹೊಸ ಒಡಂಬಡಿಕೆಯಲ್ಲಿ ಅದೆಲ್ಲ ಬೇಕಾ? ನಾನು ಅಲ್ಲಿಗೆ ಬರ್ತೀನಿ, ಪ್ರಸ್ತಾಪ ಮಾಡ್ತೀನಿ. ಅದಕ್ಕೆ ಮುಂಚಿತವಾಗಿ ಧರ್ಮೋಪದೇಶ ಕಾಂಡ ಪುಸ್ತಕ, ಬುಕ್ ಆಫ್ ಡ್ಯೂಟನಾಮಿ ಚಾಪ್ಟರ್ 26 26ನೇ ಅಧ್ಯಾಯ 1ನೇ ವಚನದಿಂದ, ನಿಮ್ಮ ದೇವರಾದ ಯೆಹೋವನು ನಿಮಗೆ ಸ್ವದೇಶವಾಗುವುದಕ್ಕೆ ಕೊಡುವ ದೇಶವನ್ನು ನೀವು ಸೇರಿ ಸ್ವಾಧೀನ ಮಾಡಿಕೊಂಡು ಅದರಲ್ಲಿ ವಾಸಿಸುವಾಗ ಆತನು ದಯಪಾಲಿಸಿದ ಹೊಲದ ಎಲ್ಲ ಬೆಳೆಗಳಲ್ಲಿಯೂ ನೀವು ಕೆಲವು ಪ್ರಥಮ ಫಲಗಳನ್ನು ಪುಟ್ಟಿಯಲ್ಲಿಟ್ಟು ನಿಮ್ಮ ದೇವರಾದ ಯೆಹೋವನು ತನ್ನ ಹೆಸರನ್ನು ಸ್ಥಾಪಿಸುವುದಕ್ಕೆ
ಆದುಕೊಳ್ಳುವ ಸ್ಥಳಕ್ಕೆ ತೆಗೆದುಕೊಂಡು ಹೋಗಿ. ಆ ಕಾಲದಲ್ಲಿ ಇರುವ ಮಹಾಯಾಜಕನಿಗೆ ಯೆಹೋವನು ನಮ್ಮ ಪಿತೃಗಳಿಗೆ ಪ್ರಮಾಣ ಮಾಡಿಕೊಟ್ಟ ದೇಶದಲ್ಲಿ ನಾವು ಸೇರಿದ್ದಾಯಿತೆಂದು ನೀನು ಸೇವಿಸುವ ದೇವರಾದ ಯೆಹೋವನ ಸನ್ನಿಧಿಯಲ್ಲಿ ಈಗ ಒಪ್ಪಿಕೊಂಡಿದ್ದೇವೆ ಎಂದು ಹೇಳಬೇಕು. ಯಾಜಕನು ಆ ಪುಟ್ಟಿಯನ್ನು ನಿಮ್ಮ ಕೈಯಿಂದ ತೆಗೆದುಕೊಂಡು ನಿಮ್ಮ ದೇವರಾದ ಯೆಹೋವನ ಯಜ್ಞವೇದಿಯ ಮುಂದೆ ಇಟ್ಟಾಗ, ಅದನ್ನೇ ಇಲ್ಲೆಲ್ಲ ಮಾಡಿದೀನಿ ನೋಡ್ರಿ, ಯಜ್ಞವೇದಿಯ ಮುಂದೆ ಇಟ್ಟಾಗ ನೀವು ನಿಮ್ಮ ದೇವರಾದ ಯೆಹೋವನ ಸನ್ನಿಧಿಯಲ್ಲಿ ಅರಾಮ್ಯನಾದ ನಮ್ಮ ಮೂಲ ಪಿತೃ ಗತಿ ಇಲ್ಲದವನಾಗಿ ಸ್ವಲ್ಪ ಮಂದಿಯೊಡನೆ ಐಗುಪ್ತ ದೇಶಕ್ಕೆ ಹೋಗಿ ಅಲ್ಲಿ ಇಳಿಕೊಂಡನು. ಅಲ್ಲಿ ಅವನ ಸಂತಾನದವರು ಹೆಚ್ಚಿ ಮಹಾಬಲಿಷ್ಠ ಜನಾಂಗವಾದರು. ಐಗುಪ್ತರು ನಮ್ಮನ್ನು ಉಪದ್ರವ ಪಡಿಸಿ ಬಾಧಿಸಿ ನಮ್ಮಿಂದ ಕಠಿಣವಾಗಿ ದಂಡಿಸಿಕೊಂಡಾಗ ನಾವು ನಮ್ಮ ಪಿತೃಗಳ ದೇವರಾದ ಯೆಹೋವನಿಗೆ ಮೊರೆ ಇಡಲಾಗಿ ಆತನು ಕೇಳಿ ನಮ್ಮ ದುರವಸ್ಥೆಯನ್ನ, ಕಷ್ಟವನ್ನ, ಉಪದ್ರವವನ್ನ ನೋಡಿ ಭುಜಬಲವನ್ನ, ಶಿಕ್ಷಾ ಹಸ್ತವನ್ನ, ಮಹಾಭೀತಿಗಳನ್ನ, ಮಹತ್ ಕಾರ್ಯಗಳನ್ನ, ಉತ್ಪಾತಗಳನ್ನ ಪ್ರಯೋಗಿಸಿ ನಮ್ಮನ್ನ ಬಿಡಿಸಿ ಐಗುಪ್ತ ದೇಶದಿಂದ ಕರೆತಂದು ಹಾಲು ಜೇನು ಹರಿಯುವ ಈ ದೇಶವನ್ನು ನಮಗೆ ಕೊಟ್ಟಿದ್ದಾನೆ. ಆದದ್ದರಿಂದ ಯೆಹೋವನೇ, ನೀನು ಅನುಗ್ರಹಿಸಿರುವ ಭೂಮಿಯ ಬೆಳೆಯಲ್ಲಿ ಪ್ರಥಮ ಫಲಗಳನ್ನು ನಾವು ಕಾಣಿಕೆಯಾಗಿ ತಂದಿದ್ದೇವೆ, ಸ್ವೀಕರಿಸು ಎಂದು ಹೇಳಿ ಆ ಪ್ರಥಮ ಫಲಗಳನ್ನು ನಿಮ್ಮ ದೇವರಾದ ಯೆಹೋವನ ಸನ್ನಿಧಿಯಲ್ಲಿಟ್ಟು ಆತನನ್ನು ಆರಾಧಿಸಬೇಕು. ಸುಮ್ನೆ ತಂದು ಪಾಸ್ಟರ್ ಹೇಳಿದ್ರಲ್ಲ, ಇರಲಿ, ನಂದು 5 kg ದಾಳಿಂಬೆ, ನಂದು 2 kg ಆಪಲು. ದೇವ್ರ ಪೇಷಂಟ್ ಆಗಿರೋದಕ್ಕೆಲ್ಲ ಇದೆಲ್ಲ ತರಿಸಿರೋದು. ಈ ಕೆಲವೊಮ್ಮೆ ಆಸ್ಪತ್ರೆಯಲ್ಲಿ ಪೇಷಂಟ್ ನೋಡಕ್ಕೆ ಹೋದಾಗ ಹಣ್ಣು ಹಂಪಲು ತಗೊಂಡು ಹೋಗ್ತಾ ಇದ್ರು. ಸೋತ್ರ ಅದಕ್ಕಲ್ರಿ, ಅನ್ಯ ದೇಶದಲ್ಲಿ ಪರದೇಶಿಗಳಾಗಿರುವಾಗ ಕಷ್ಟಪಟ್ಟು ದುಡಿದಾಗಲು ಪ್ರತಿಫಲ ಕಾಣದ ಇದ್ದಾಗ ನಮ್ಮ ದೇವರಾದ ಕರ್ತನು ಐಗುಪ್ತ ದೇಶದಿಂದ ಬಿಡಿಸಿ, ಅವ್ರು ಹೇಗೆ ಬಿಡಿಸ್ತಾ ಅನ್ನೋದಕ್ಕೆ ಬಹಳ ಅರ್ಥ ಇದೆ. ನಮ್ಮ ದುರವಸ್ಥೆಯನ್ನ, ಕಷ್ಟವನ್ನ, ಉಪದ್ರವನ್ನ ಅವನು ನೋಡಿ, ಅನೇಕರ ಕಷ್ಟಗಳನ್ನು ದೇವರು ನೋಡಿದನು, ಉಪದ್ರವಗಳನ್ನು ನೋಡಿದನು, ದುರವಸ್ಥೆಗಳನ್ನು ದೇವರು ನೋಡಿದನು. ಅವನಿಗಾಗ ಅನಿಸ್ತು, ನನ್ನ ಜನರನ್ನ ಇದರಿಂದ ಬಿಡುಗಡೆ ಮಾಡಬೇಕು, ನನ್ನ ಜನರನ್ನ ಇದರಿಂದ ಆಶೀರ್ವಾದ ಮಾಡಬೇಕು. ತನ್ನ ಭುಜ ಬಲವನ್ನ, ಶಿಕ್ಷಾಸ್ತ್ರಗಳನ್ನ, ಮಹಾಭೀತಿಗಳನ್ನ ಏನೇನು ದೇವರು ಮಾಡಿದ್ರು ನೋಡ್ರಿ, ನನ್ನನ್ನು ಬಿಡಿಸೋದಕ್ಕೆ. ಮಿರಕಲ್ ಬೇಕಾದ ಕಡೆಗಳಲ್ಲಿ ಮಿರಕಲ್, ಹೀಲಿಂಗ್ ಬೇಕಾದ ಕಡೆ ಹೀಲಿಂಗ್, ಶತ್ರುವನ್ನ ಶಿಕ್ಷಿಸಬೇಕಾದ ಕಡೆ ಶಿಕ್ಷಿಸಿದನು. ಯಾಕೆ? ಕೆಲವೊಮ್ಮೆ ವಿಶ್ವಾಸಿಗಳು ಮರ್ತೋಗ್ತೀರಾ. ದಯವಿಟ್ಟು ನೀವು ಮರಿಬೇಡ್ರಿ. ನಿಮ್ಮನ್ನ ಬಿಡಿಸಿದಂತ ನಿಮ್ಮ ದೇವರಾದ ಯೆಹೋವನನ್ನ ನೀವು ಮರೆಯಬಾರದು.
ನಿಮಗೆ ವಾಗ್ದಾನ ಮಾಡಿಕೊಟ್ಟಿದ್ದಾನೆ, ಹಾಲು ಜೇನು ಹರಿಯುವ ದೇಶಕ್ಕೆ ಸೇರಿಸ್ತೀನಿ. ದೇವರು ನಮಗೆ ಈ 10ನೇ ವಾಕ್ಯ ಬಹಳ ಇಂಪಾರ್ಟೆಂಟ್, ಅಂಡರ್ಲೈನ್ ಮಾಡಿಕೊಡ್ರಿ. ಆದುದರಿಂದ ಯೆಹೋವನೇ, ನೀನು ಅನುಗ್ರಹಿಸಿರುವ ಭೂಮಿಯ ಬೆಳೆಯಲ್ಲಿ, ನೀನು ಅನುಗ್ರಹಿಸಿರುವ ಬಿಸ್ನೆಸ್ನಲ್ಲಿ, ನೀನು ಅನುಗ್ರಹಿಸಿರುವ ಕೆಲಸದಲ್ಲಿ, ನೀನು ಅನುಗ್ರಹಿಸಿರುವ ವರಮಾನದಲ್ಲಿ, ನೀನು ಅನುಗ್ರಹಿಸಿರುವಂಥ ಸಂಪತ್ತಿನಲ್ಲಿ, ನೀನು ಅನುಗ್ರಹಿಸಿರುವ ಕಮಾನ, ಯಾರಿಗಾದ್ರೂ ಅಂತ ಅನಿಸಿಕೆ ಇದೆಯಾ? ನಾನು ಕಳೆದ ದಿನ ನಮ್ಮ ಸಹೋದರರಲ್ಲಿ ಯಾರಲ್ಲೋ ನಾನು ಸ್ವಲ್ಪ ಖಾರವಾಗಿ ಖಂಡಿಸ್ತಾನೆ ಹೇಳಿದೆ. ಯಾಕಂದರೆ ಕೆಲವೊಮ್ಮೆ ಜಾಣ ಕುರುಡುತನವನ್ನು ತೋರಿಸೋರಿದ್ದಾರೆ. ಆಶೀರ್ವಾದ ಬರೋದಕ್ಕೆ ಮುಂಚೆ, ದೇವರೇ ನೀನು ನನ್ನನ್ನು ಆಶೀರ್ವಾದ ಮಾಡಿದ್ರೆ ನಾನು ಹಾಲು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತಲ್ಲ ಕೊಚ್ಕೋತಾರೆ. ಇದನ್ನು ಕೇಳಿ ನಾವು ನಮ್ಮ ಪ್ರಾರ್ಥನೆಯಲ್ಲಿ, ಅಯ್ಯೋ ಆ ಬ್ರದರ್ ಆ ಸಿಸ್ಟ್ರು ಎಷ್ಟು ದಾಹ ಉಳ್ಳೋರಪ್ಪ, ದೇವರೇ ಅವ್ರನ್ನ ಆಶೀರ್ವಾದ ಮಾಡದೆ ಬಿಡಬೇಡಪ್ಪ ಅಂತೇಳಿ ಇನ್ನೊಂದು ಸ್ವಲ್ಪ ಹೆಚ್ಚಿಗೆ ಅವ್ರಿಗಾಗಿ ಪ್ರಾರ್ಥನೆ ಮಾಡ್ತೀವಿ. ಪ್ರಾರ್ಥನೆ ಪರಲೋಕದ ದೇವರು ಕೇಳಿ ದೇವರು ಅವ್ರನ್ನ ಆಶೀರ್ವಾದ ಮಾಡುವಾಗ, ಆಶೀರ್ವಾದ ಆದಮೇಲೆ ದೇವರು ಕೊಡಬೇಕು ಅಂದಾಗ ಕೊಡ್ತಾರೆ. ಎಲ್ಲರೂ ಕೊಟ್ಟಂಗೆ ಕೊಡ್ತಾರೆ, ಯಾವ ಸಂಶಯನೂ ಇಲ್ಲ. ಆದರೆ ದೇವರು ಉದ್ದೇಶ ಮಾಡಿದ್ದು ಎಲ್ಲರೂ ಕೊಡಂಗೆ ನಿನ್ನನ್ನು ವಿಶೇಷವಾಗಿ ಆಶೀರ್ವಾದ ಮಾಡಿದ್ರೆ ಆ ವಿಶೇಷ ಎಂಬ ಪದಕ್ಕೆ ಏನು ಅರ್ಥ ಇದೆ? ಎಲ್ಲರ ಆಗಲ್ಲ. ನನ್ನ ದೇವರಿಗೆ ನಾನು ಏನಾದರೂ ಮಾಡಿದ್ರೆ ವಿಶೇಷವಾದ ರೀತಿಯಲ್ಲಿ ಉನ್ನತವಾದದ್ದು ಮಾಡಬೇಕು ಎಂದು. ಯಾರ ಕೈ ತರಬೇಕು? ಯಾತಕ್ಕನ ಕೈ ತರಬೇಕ್ರಿ? ನಾನು ನಿಮ್ಮನ್ನು ಎಚ್ಚರಿಸ್ತೀನಿ ಪ್ರಿಯರೇ, ನಾನು ನಿಮ್ಮನ್ನು ಎಚ್ಚರಿಸ್ತೀನಿ. ಕೋಟಿ ಲಾಭ ಬಂದ್ರೂ ದೇವರಿಗೆ ಉಳ್ಳದನ್ನು ಪ್ರಥಮ ಫಲವಾಗಿ ನಿನ್ನ ಪಕ್ಕಕ್ಕೆ ಎತ್ತು ಮಡಗು. ನೀನು ನೋಡೋದು ಕಾಣುವ ಮಂಡಳ, ದೇವರು ನೋಡೋದು ಕಾಣದೇ ಇರುವ ಮಂಡಳ. ನೀನು ಬಿತ್ತೋದು ಕಾಣುವ ಮಂಡಳದಲ್ಲಿ ನೋಡ್ಕೊಂಡು ಬಿತ್ತಿದೀಯಾ, ಆದರೆ ಕಾಣದೇ ಇರುವ ಮಂಡಳದಲ್ಲಿ ದೇವರು ನಿನಗಾಗಿ ಹೆಬ್ಬಾಗಿಲುಗಳನ್ನು ತೆರೆದು ಬಿಡ್ತಾನೆ. ನೀನು ಬಿತ್ತೋದು ಬೀಜ, ಅವನ್ ಕೊಡೋದು ಬಹಳ ಫಲ, ಅದನ್ನು ಮರೆಯಬಾರದು. 10ನೇ ವಾಕ್ಯ ಹೇಳ್ತದೆ, ನೀನು ಅನುಗ್ರಹಿಸಿರುವ ಭೂಮಿಯ ಬೆಳೆಯಲ್ಲಿ ಪ್ರಥಮ ಫಲಗಳನ್ನು ನಾವು ಕಾಣಿಕೆಯಾಗಿ ತಂದಿದ್ದೇವೆ, ಸ್ವೀಕರಿಸಬೇಕು ಎಂದು ಹೇಳಿ ಪ್ರಥಮ ಫಲಗಳನ್ನು ನಿಮ್ಮ ದೇವರಾದ ಯೆಹೋವನ ಸನ್ನಿಧಿಯಲ್ಲಿ ಇಟ್ಟು ಆತನನ್ನು ಆರಾಧಿಸಬೇಕು. ಪದ ಗಮನಿಸ್ರಿ, ಅವನ ಸನ್ನಿಧಾನದಲ್ಲಿ ನೀವಿಟ್ಟು ಆ ಕಾಣಿಕೆಗಳನ್ನು, ಆ ಪ್ರಥಮ ಫಲಗಳನ್ನು, ದ ಬೆಸ್ಟ್ ಆಫರಿಂಗ್, ದೇವರಿಗಾಗಿ ವರ್ಷದ ಪ್ರಥಮ ಫಲ, ದ ಬೆಸ್ಟ್. ಕೆಲವರು ಅದಕ್ಕೆ ನಾವು ಭೂಮಿಯಲ್ಲಿ ನಾವೇನಂತೂ ಏನು ಬೆಳೀಲಿಲ್ಲಪ್ಪ, ಅದಕ್ಕೆ ನಾವೇನು ಕೊಡೋಂಗಿಲ್ಲ, ಅದು ನಮ್ಗೆ ಅನ್ವಯಿಸೋದೇ ಇಲ್ಲ ಅಂತ. ನಿನ್ನ ಪಾಕೆಟ್ಗೆ ದೇವ್ರು ಕೊಟ್ಟಿದ್ದಾನಲ್ಲ, ನಿನ್ನ ಅಕೌಂಟಿಗೆ ದೇವ್ರು ಕಳಿಸಿದಾನಲ್ಲ, ನಿನಗೆ ಸಂಬಳ ಕೊಟ್ಟಿದ್ದಾನಲ್ಲ, ಲಾಭ ಕೊಟ್ಟಿದ್ದಾನಲ್ಲ, ಸ್ತೋತ್ರ. ಅದು ಚಿನ್ನ ಆಗ್ಬೋದು, ಅದು ಬೆಳ್ಳಿ ಆಗ್ಬೋದು, ಅದು ಹಣದ ರೂಪ ಆಗ್ಬೋದು, ದವಸ ಧಾನ್ಯದ ರೂಪ ಆಗ್ಬೋದು, ಯಾವುದೇ ಆಶೀರ್ವಾದವಾಗಿರಲಿ ಪ್ರಥಮ ಸ್ಥಾನ ದೇವರಿಗುಳ್ಳದು. ನೀನು ಕೃತಜ್ಞ ಆರಾಧನೆ ಅನ್ನೋದೇನು ಗೊತ್ತಾ? ಆರಾಧನೆ ಯರ್ ಡೌನ್. ಇನ್ನು ಅಡ್ಡ ಬೀಳ್ತಾ ಇದೆಯಾ ಅಂದ್ರೆ ಏನು ಗೊತ್ತಾ? ಯಜ್ಞ ಇದನ್ನ ತಗೊಂಬಂದು ಅರ್ಪಿಸಿದ್ಮೇಲೆ ಏನು ಮಾಡ್ಬೇಕಂತೆ? ನಿನ್ನ ದೇವರಾದ ಯೆಹೋವನನ್ನ ನೀನು ಏನು ಮಾಡ್ಬೇಕಂತೆ?
ಸ್ತೋತ್ರ. ಕಾಣಿಕೆ ಕಟ್ಬಿಟ್ಟು ಎಲ್ರಿಗಿಂತ ಜಾಸ್ತಿ ನಾನೇ ಹಾಕಿರೋದು ಗೊತ್ತಾ, ಹಿಂಗೆಲ್ಲಾದ್ರೂ ನಿಂತ್ಕೊಂಡ್ಬಿಟ್ಟಿಯ ದೇವ್ರ ನರಾನೇ ಕಟ್ ಮಾಡಿಬಿಡ್ತಾರೆ. ಆಮೇಲೆ ಸ್ತೋತ್ರ, ನೆಟ್ಟಿಗೆ ನಿಲ್ಲಲ್ಲ, ಆಮೇಲೆ ಸೊಟ್ಟಿಗೆ ನಿಲ್ಬೇಕಾಗುತ್ತೆ. ನೀನು ಮಾಡಬೇಕಾಗಿರೋದು ಎಷ್ಟೇ ಕೊಟ್ಟರು ದೇವ್ರ ಸರಿ ಅಡ್ಡ ಬಿದ್ದುಬಿಟ್ಟು, ದೇವ್ರೇ ಇದು ಯಾವುದಕ್ಕೂ ನನ್ನ ಅಪಾತ್ರನಪ್ಪ, ಇನ್ನು ಹೆಚ್ಚಾಗಿ ನನ್ನ ಆಶೀರ್ವಾದ ಮಾಡು, ನಿನ್ನ ರಾಜ್ಯಕ್ಕಾಗಿ ನಾನು ಸೇವೆ ಮಾಡಬೇಕು. ನನಗೆ ಗೊತ್ತಿಲ್ಲ, ಒಂದು ಸಹೋದರರು ಒಬ್ಬರು ಕಳೆದ ದಿವಸದಲ್ಲಿ ಸಭೆ ಕಟ್ಟೋದಕ್ಕೆ ನನ್ನ ಹತ್ರ ಒಂದು ಚೆಕ್ ತಗೊಂಬಂದು ಕೊಟ್ಟರು. ಕೊಟ್ಬಿಟ್ಟು ನನ್ನ ಹತ್ರ ಈಗ ಹೇಳಿದ್ರು, ಅಯ್ಯ ನಂಗೆ ಸೇವೆಗೆ ಇನ್ನೂ ಕೊಡಬೇಕು ಅಂತ ಭಾಳ ಆಸೆ ಇದೆ ಅಯ್ಯ, ಅನೇಕ ಸೇವಕರನ್ನ ಸಪೋರ್ಟ್ ಮಾಡಬೇಕಂತ ಆಸೆ ಇದೆ ಅಯ್ಯ, ನೀವು ಪ್ರಾರ್ಥನೆ ಮಾಡ್ಕೊಳ್ಳಿ ಅಯ್ಯ. ಸ್ತೋತ್ರ. ಅವ್ರ ಹೆಸರು ಏನು ಎತ್ತ ಏನು ಡೀಟೇಲ್ ನನಗೆ ಹೇಳಲಿಲ್ಲ, ನನಗೂ ಅವ್ರ ಪರಿಚಯ ಇಲ್ಲ. ನನ್ನ ಹತ್ರ ಹೇಳಿದ್ರು, ನಿಮ್ಮ ಸೇವಕರದ್ದು ಎಲ್ಲ ಲಿಸ್ಟ್ ಕೊಡ್ರಯ್ಯ, ಇವ್ರಿಗೆಲ್ರಿಗೂ ನಾನು ಸಪೋರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಅಯ್ಯ ಅಂದರು. ಸ್ತೋತ್ರ. ಅವ್ರಿಗೆ ನಾನು ಹೇಳಿದೆ, ಎಲ್ಲಾದ್ರೂ ಹಂಗೆ ಮಾಡಿಬಿಟ್ಟಿರ ಆಮೇಲೆ ಅಂದೆ. ಸ್ತೋತ್ರ. ಸಭೆಗೆ ತಂದುಕೊಡ್ರಿ, ನಿಮಗೆ ಗೊತ್ತಿಲ್ಲದೆ ಅವ್ರ ಅವ್ರಿಗೆ ತಲುಪಿಸೋದ ರೀತಿ ನಾವು ತಲುಪಿಸ್ಕೊತೀವಿ. ಯಾಕೆ ಹಂಗೆ ಮಾಡ್ತೀವಿ ಅಂದರೆ, ಕೆಲವ್ರು ಏನು ಮಾಡ್ತಾರೆ, ಆಮೇಲೆ ಯಾವ ಬ್ರದರ್ ಕೊಟ್ಟರು ಅವ್ರ ಮನೆಯಿಂದ ಹೊರಗಡೆ ಬರೋದೇ ಇಲ್ಲ. ಆಮೇಲೆ ಯಾಕೆ ಬೇಕು ಇವ್ರನ್ನ ಯಾಕೆ ಅಡ್ಡದಾರಿಗೆ ಎಳೆಯೋದು ಅಂತ ಅಷ್ಟೇ. ಸೇವೆ ಮಾಡಲಿಕ್ಕೆ ದೇವರ ನಾಮದ ನಿಮಿತ್ತವಾಗಿ ನಿನಗೆ ಕೊಟ್ಟಿರುವ ಆಶೀರ್ವಾದಗಳನ್ನು ನೀನು ಯಾವಾಗ ದೇವರಿಗಾಗಿ ಚೆಲ್ತೀಯೋ, ನನಗೆ ಆಶ್ಚರ್ಯ ಅಂದರೆ, ಸತ್ಯವಲ್ಲದೆ ಇರುವ ಕಡೆಗಳಲ್ಲಿ, ದೇವರಲ್ಲದೆ ಇರುವ ಸ್ಥಳಗಳಲ್ಲಿ ದೇವರ ಹೆಸರು ಹೇಳಿಕೊಂಡು ಇರುವ ದುರಾತ್ಮಗಳಿಗೆ, ದುಷ್ಟಾತ್ಮಗಳಿಗೆ ತಗೊಂಡೋಗಿ ಸುರಿತಾರೆ ಜನ. ಅವ್ರಿಗೇನು ಗೊತ್ತಾ, ಕೊಟ್ರೆ ಆಸೆ. ಪ್ರಮಾಣ ಇಲ್ಲಿದೆ ಕಣ್ರಿ. ಕಾಪಿ ಮಾಡಿರೋದು ಸೈತಾನನು ಅದರಲ್ಲಿ ಯಶಸ್ವಿ ಆಗ್ತಾ ಇದ್ದಾನೆ. ಆದ್ರೆ ಪ್ರಮಾಣ ಕೊಟ್ಟವನು ದೇವರು. ದೇವ ಜನರ ಆಶೀರ್ವಾದಕ್ಕಾಗಿ, ಅನ್ಯ ನಾಮವನ್ನ ಉಚ್ಚರಿಸುವವರಿಗಲ್ಲ, ಯೆಹೋವನ ನಾಮವನ್ನ ಕೂಗಿ ಕರೆಯುವವರಿಗೆ ಸಮೃದ್ಧಿ ಉಂಟಾಗತಕ್ಕಂತೆ ಈ ಪ್ರಮಾಣ ಸರಿಯಾಗಿ ನಾವು ಅರ್ಥ ಮಾಡ್ಕೊಬೇಕು. ಆಮೇಲೆ ಸೈತಾನ್ ಎಲ್ಲ ಡೂಪ್ಲಿಕೇಟೆ. ವರ್ಷಿಪ್ ಎಲ್ಲಿಂದ ಬಂತು? ಆರಾಧನೆ ಪರಲೋಕದಿಂದ. ಮ್ಯೂಸಿಕ್ ಎಲ್ಲಿಂದ ಬಂತು? ಯಾರು ಕ್ರಿಯೇಟ್ ಮಾಡಿದ್ರು? ದೇವರು ಕ್ರಿಯೇಟ್ ಮಾಡಿದ್ರು. ಇವತ್ತು ಹೆಚ್ಚಾಗಿ ಯೂಸ್ ಆಗ್ತಾ ಇರೋದು ಯಾರಿಗೆ? ಸೈತಾನನಿಗೆ. ರಾಕ್ ಮ್ಯೂಸಿಕ್, ಪಾಪ್ ಮ್ಯೂಸಿಕ್, ರ್ಯಾಪ್ ಮ್ಯೂಸಿಕ್, ಆ ಮ್ಯೂಸಿಕ್, ಈ ಮ್ಯೂಸಿಕ್. ಸ್ತೋತ್ರ. ಈಗೆಲ್ಲ ಏನು ಬಂದಿದೆ? ಏನು DJ ಜೇನ? ಸ್ತೋತ್ರ. ನನಗಂತೂ ಗೊತ್ತಿಲ್ಲ, ನಮ್ಮಲ್ಲಿ ಇರಲಿಲ್ಲ, ನಾನು ಬೆಳೆದಾಗ ಇರಲಿಲ್ಲ. ಅವಾಗ ಏನಿದ್ರು ಸ್ತೋತ್ರ. ಆಮೇಲೆ ಯಾರು ಕಾಪಿ ಮಾಡಿದ್ರು? ಯಾರು ಇದ್ರ ಪ್ರಯೋಜನ ಪಡೆದ್ರು? ಯಾರು ಇದ್ರ ಪ್ರಮಾಣ ಹಾಕೊಟ್ಟಿದ್ದು? ಯಾರ ಆಶೀರ್ವಾದಕ್ಕೋಸ್ಕರ ಎಂಬಿತ್ಯಾದಿ ಕಾರ್ಯಗಳನ್ನು ದೇವ ಮಕ್ಕಳು ಚೆನ್ನಾಗಿ ಅರ್ಥ ಮಾಡಿಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ. ದೇವರು ಕೊಟ್ಟಂಥ ಪ್ರಮಾಣ, ನಿಮಗೆ ದೇವರು ಕೊಡುವ ಪ್ರತಿಯೊಂದು ಆಶೀರ್ವಾದಗಳಲ್ಲಿ ದಶಮ ಭಾಗವನ್ನು ಪಕ್ಕಕ್ಕೆ ಮಡಗಿರಿ, ಪ್ರಥಮ ಫಲವನ್ನು ಪಕ್ಕಕ್ಕೆ ಮಡಗಿರಿ. ಹೇಳ್ರಿ, ದೇವರೇ ಇದು ಸೀಡ್ ಆಗಿದೆ, ಇದು ಬೀಜವಾಗಿದೆ. ನಿನ್ನ ನಾಮದಲ್ಲಿ ಈ ಬೀಜವನ್ನು ನಿನ್ನ ರಾಜ್ಯಕ್ಕಾಗಿ ನಾನು ಬಿತ್ತುತ್ತಾ ಇದ್ದೇನೆ. ಹಾಲೆಲೂಯಾ. ಬರುವ ದಿವಸಗಳಲ್ಲೂ ಇನ್ನು ಹೆಚ್ಚಾಗಿ ಬಿತ್ತೋದಕ್ಕೆ ಕೃಪೆ ಕೊಡು.
ಯೆಹೋವನ ಸನ್ನಿಧಾನದಲ್ಲಿ ಇಟ್ಟು ನೀನು ಆರಾಧನೆ ಮಾಡಬೇಕು. ಏನಂತ ಆರಾಧನೆ ಮಾಡಬೇಕು? ಇದು ಯಾವುದಕ್ಕೂ ನಾನು ಯೋಗ್ಯನಲ್ಲಪ್ಪ, ಇದರೆಲ್ಲ ಮಹಿಮೆ ನಿನಗೆ ಮಾತ್ರ. ಒಂದೊಂದು ಸಾರಿ ಹೊಸ ಬಟ್ಟೆಗಳು, ವಸ್ತ್ರಗಳು ನನ್ನ ಕೈಗೆ ಬರುವಾಗ ಅದನ್ನು ಹಾಕೋದಕ್ಕೆ ಮುಂಚೆ ಕೈಯಲ್ಲಿ ಹಿಡಿದು ಪ್ರಾರ್ಥನೆ ಮಾಡ್ತೀನಿ, ಸ್ತೋತ್ರ ಹೇಳ್ತೀನಿ. ಇದು ಧರಿಸೋದಕ್ಕೆ ನಾನು ಯೋಗ್ಯನಲ್ಲ, ಇದು ನೀನು ಕೊಟ್ಟ ದಾನ ಅಪ್ಪ, ಇದರ ಮಹಿಮೆ ನಿನಗೆ ಮಾತ್ರ ಅಪ್ಪ. ಹಲ್ಲೆಲೂಯ. ನಾವು ಹಾಕ್ಕೊಂಡು ಹೊರಗಡೆ ಬಂದರೆ ಎಲ್ಲ ಹೇಳ್ತಾರೆ, ಪಾಸ್ಟ್ರೇ ಬ್ಯೂಟಿಫುಲ್ ಆಗಿದೆ ಅಂತ. ಆ ಬ್ಯೂಟಿಫುಲ್ ಆಗಿದೆ ಅಂತ ನಿಮ್ಮ ಬಾಯಿಂದ ಹೇಳಿಸಿದ ಯಾರು ಗೊತ್ತಾ? ದೇವರು. ನಿನ್ನ ಕುಟುಂಬನ ನೋಡಿ ದೇವ್ರು ಹೇಳ್ಬೇಕು ಬ್ಯೂಟಿಫುಲ್ ಫ್ಯಾಮಿಲಿ ಅಂತ, ಆಶೀರ್ವದಿಸಲ್ಪಟ್ಟ ಕುಟುಂಬ. ಹೀಗೆ ಅನ್ಯರ ಬಾಯಲ್ಲಿ ನಿನ್ನ ಕುರಿತಾದ ಸಾಕ್ಷಿಗಳನ್ನು ಮಡಗೋದಕ್ಕೆ ದೇವರು ಕಾಯ್ತಾ ಇದ್ದಾನೆ. ಆದರೆ ನೀನು ಎಲ್ಲ ಹಿಡಿತಾ ಇದೀಯಾ, ಎಲ್ಲ ಅದನ್ನ ದೇವರ ಆಶೀರ್ವಾದ ಪ್ರಮಾಣವನ್ನು ತಪ್ಪಿಸ್ಕೊಳ್ತಾ ಇದೀಯಾ. ಭೂಮಿಯಲ್ಲಿ ದೇವರಾದ ಯೆಹೋವನು ನಿಮಗೆ ಅನುಗ್ರಹಿಸಿರುವಂಥ ಪ್ರಥಮ ಫಲಗಳನ್ನು ತಂದು ಅವನ ಸನ್ನಿಧಿಯಲ್ಲಿ ಇಟ್ಟು ಅವನಿಗೆ ಅಡ್ಡ ಬಿದ್ದು ಆರಾಧನೆ ಮಾಡಬೇಕು. ಅದು ಪ್ರಮಾಣ, ಅದು ಪ್ರಮಾಣ, ಅದು ಪ್ರಮಾಣ. 11ನೇ ವಾಕ್ಯ ಹೇಳ್ತದೆ, ಆತನು ನಿಮಗೂ ನಿಮ್ಮ ಮನೆಯವರಿಗೂ ಉಂಟು ಮಾಡಿದ ಎಲ್ಲ ಸುಖ ಸಂತೋಷಗಳಿಗಾಗಿ ನೀವು ಲೇವಿಯರು, ನಿಮ್ಮ ಮಧ್ಯದಲ್ಲಿರುವ ಪರದೇಶಿಗಳು ಸಂಭ್ರಮದಿಂದ ಇರಬೇಕು. ಅದನ್ನೇ ಈ ವರ್ಷ ದೇವರು ನಮಗೆ ಆಶೀರ್ವಾದವಾಗಿ ಕೊಟ್ಟಿರೋ ವಾಗ್ದಾನ. ನೀವು ಸಂಭ್ರಮಿಸಬೇಕು. ಹಲ್ಲೆಲೂಯಾ. ಜಯದ ಘೋಷ ಇಲ್ಲಿ ಮೊಳಗಬೇಕು, ನಿಮ್ಮ ಪ್ರತಿಯೊಂದು ಕುಟುಂಬಗಳಲ್ಲಿ ಮೊಳಗಬೇಕು. ಆರ್ ಯು ವಿಲ್ಲಿಂಗ್ ಟು ಟೇಕ್ ಎ ಹೋಲ್ಡ್? ನೀವು ಅರಿಕೆ ಮಾಡೋದಕ್ಕೆ ತಯಾರಾಗಿದ್ದೀರಾ? ತೀರ್ಮಾನ ತೆಗೆದುಕೊಳ್ಳಕ್ಕೆ ತಯಾರಾಗಿದ್ದೀರಾ? ಯು ಮಸ್ಟ್ ಡಿಸೈಡ್. ನಿಮಗೆ 108 ಚಿಂತೆಗಳು ಬರ್ಬೋದು ಆ ಟೈಮಲ್ಲಿ. ಹೆಂಡತಿ ಹೇಳ್ಬೋದು, ಬಾಡಿಗೆ ಮನೇಲಿದ್ದೀವಿ, ಒಂದು ಸ್ವಂತ ಮನೆ ಇದುವರೆಗೂ ಮಾಡಿಲ್ಲ, ಬೇಗ ಅದಕ್ಕೆ ಬೇಕು ಕೂಡಿಸಿಡೋದಲ್ಲ, ತಗೊಂಡೋಗಿ ಸಭೆ ಕೊಡ್ತಾ ಇದ್ದೀರಾ. ಹೆಂಡತಿಗೆ ತಲೆಗೆ ಮುಟ್ಕು, ನಾನು ಇಲ್ಲಿವರೆಗೂ ಬದುಕಿರೋದೇ ದೇವ್ರು ಕೊಟ್ಟಿರೋ ಆಶೀರ್ವಾದದಿಂದ, ನೀನು ತಿಂತಾ ಇರೋ ದೇವರ ಆಶೀರ್ವಾದದಿಂದ. ಆ ದೇವ್ರನ್ನ ಮರಿಬೇಡ್ರಿ. ಪ್ರಾಪಂಚಿಕನು ಇದನ್ನ ಗ್ರಹಿಸೋದಿಲ್ಲ, ಅವನಿಗಿದೆಲ್ಲ ಹುಚ್ಚು ಮಾತು. ಆತ್ಮಿಕನು ಈ ವಾಕ್ಯದ ಪ್ರಮಾಣವನ್ನು ಗ್ರಹಿಸ್ತಾನೆ. ಆಮೇನ್, ಆಮೇನ್. ಈ ಆಜ್ಞೆ ಹೊರಡ್ತಿದ್ದಾಗಲೇ ಪ್ರಕಟವಾದ ಕೂಡಲೇ ಇಸ್ರಾಯೇಲರು ಧಾನ್ಯ, ದ್ರಾಕ್ಷರಸ, ಎಣ್ಣೆ, ಜೇನು ಮುಂತಾದ ಎಲ್ಲ ಹುಟ್ಟುಬಳಿಯಲ್ಲಿಯೂ ಪ್ರಥಮ ಫಲವನ್ನು ರಾಶಿ ರಾಶಿಯಾಗಿ ತಂದು ಕೊಟ್ಟರು. ಹೆಂಗೆ ಕೊಟ್ರಂತೆ? ಬಾಯಿ ತೆರೆದು ಗಟ್ಟಿಯಾಗಿ ಹೇಳ್ರಿ ಅದು ಪದನ. ಇನ್ನೊಂದ್ಸತಿ ಹೇಳ್ರಿ, ಜೋರಾಗಿ ಹೇಳ್ರಿ. ಹೇಗೆ ಕೊಟ್ರಂತೆ? ಗಿಂಜಿ ಕೊಟ್ರ? ಅಳ್ತಾ ಬಿತ್ತದ್ರ? ಹೆಂಗ್ ಕೊಟ್ರಂತೆ? ರಾಶಿ ರಾಶಿಯಾಗಿ. ಏರಳವಾಗಿ ಬಿತ್ತುವವನಿಗೆ ಏರಳವಾಗಿ ದೇವರ ಆಶೀರ್ವಾದ ಮಾಡ್ತಾನೆ. ಗಿಂಜಿ ನೀನು ಬಿತ್ತು, ನಮಗೆ ಇಲ್ಲ, ಇನ್ನು ಯಾರು ಕೊಡೋಣ? ಬಾ, ಇನ್ನು ಆಯುಷ್ಕಾಲ ಪೂರ್ತಿ ನೋಡು. ಶಿಷ್ಯರಲ್ಲೂ ಈ ತರ್ಕ ನಡೀತು. ಮರಿಯಳು ಆ ಸುಗಂಧ ದ್ರವ್ಯವನ್ನು, ಸೀಸೆಯನ್ನು ಹೊಡೆದು ಯೇಸುವಿನ ತಲೆಗೆ ಸುರಿದಾಗ, ಸ್ತೋತ್ರ, ಅಲ್ಲೆಲ್ಲ ಪರಿಮಳ ವ್ಯಾಪರಿಸುವಾಗ ಇವ್ರು ಹೇಳಿದ್ರು, ಸುಮ್ಮನೆ ವೇಸ್ಟ್ ಮಾಡಿಬಿಟ್ಲಲ್ಲಪ್ಪ, ಅದನ್ನು ಮಾರಿ ಬಡವ್ರು ಕೊಟ್ಟಿದ್ರೆ ಯೇಸು ಸ್ವಾಮಿ ಏನು ಹೇಳಿರ್ಬೇಕು? ಕರೆಕ್ಟಪ್ಪ, ಈ ಹುಡುಗಿಗೆ, ಆ ಹೆಂಗಸಿಗೆ ಬುದ್ಧಿನೇ ಇಲ್ಲ ನೋಡಿ, ವೇಸ್ಟ್ ಮಾಡಾಕ್ಬಿಟ್ಲು ಅಂತ ಹೇಳಿದ್ರ. ನಿಮ್ಮ ನಡುವೆ ಬಡವರು ಯಾವಾಗಲೂ ಇರ್ತಾರೆ. ಯಾಕೆ ಗೊತ್ತಾ?
ಅವ್ರು ಬಡತನದಿಂದ ಹೊರಗಡೆ ಬರಕ್ಕೆ ಮನಸ್ಸೇ ಮಾಡಲ್ಲ. ಅವರು ಪ್ರಮಾಣದಲ್ಲಿ ಬಂದರೆ ಬಡತನದಿಂದ ಹೊರಗಡೆ. ಸ್ತೋತ್ರ. ಇವತ್ತು ನೀನೇ ತಿರ್ಕೊಬೇಕು. BPL ಬೇಕಾ APL ಬೇಕಾ? ಈಗಲೂ ಓಡ್ತಾ ಇದ್ದಾರೆ BPL ಹಿಂದೆ. ಸ್ತೋತ್ರ. ದೇವರು ಹೇಳ್ತಾರೆ ನಾನು ನಿನ್ನ APL ಮಾಡ್ತೀನಿ ಅಂತ. ಕೆಲವ್ರಿಗೆ ಮಾತ್ರ ಅರ್ಥ ಆಯ್ತು. ನನಗೆ ಫ್ರೀಯಾಗಿ ಕೊಡೋ 10 kg ಅಕ್ಕಿ ಎಲ್ಲ ಇಂಪಾರ್ಟೆಂಟು. ನಾನು ಮೂಟೆ 10 ಜನರಿಗೆ ಕೊಡೋ ಹಿಂಗೆ. ಅದು ದೇವರ ಇಷ್ಟ. ನಾನು ದಾರಿ ಮಗ್ಳಲ್ಲಿ ಕುತ್ಕೊಂಡು ಅಮ್ಮ ಅನ್ನೋದಲ್ಲ ಇಷ್ಟ ದೇವರಿಗೆ. ನನ್ನ ಆಲಯದಲ್ಲಿ ಅವನೊಂದಿಗೆ ಆತ್ಮದಲ್ಲೂ ಸತ್ಯದಲ್ಲೂ ಆರಾಧನೆ ಮಾಡೋದು ಅವನಿಗಿಷ್ಟ. ಪಾವರ್ಟಿ ಲೈನ್ ಮುರಿಬೇಕು. ದಾರಿದ್ರ್ಯದ ಆತ್ಮನನ್ನು ಬಿಟ್ಟು ಓಡಬೇಕು. ಯೇಸುವಿನ ನಾಮದಲ್ಲಿ ನಾನು ನನ್ನ ಸಭೆಯ ಕುರಿತು ಪ್ರವಾದನೆ ಹೇಳ್ತಾ ಇದ್ದೇನೆ. ಯೇಸುವಿನ ನಾಮದಲ್ಲಿ ಈ ವರ್ಷ ನನ್ನ ಜನ ಸಾಲದಲ್ಲ, ದಾರಿದ್ರ್ಯದಲ್ಲ, ಅವರು ಸಮೃದ್ಧಿಯಾಗಿ ಆಶೀರ್ವಾದ ಕಾಣತಕ್ಕಂತೆ ಯೆಹೋವ ದೇವರು ಇವರನ್ನು ಆಶೀರ್ವಾದ ಮಾಡಲಿ. ಅನೇಕ ಪಾಸ್ಟರ್ಗಳು ನನ್ನ ಹತ್ರ ಹೇಳಿದ್ರು, ಕೋವಿಡ್ ಬಂದ ಮೇಲೆ ಸೇವೆನೂ ಹೋಯ್ತು, ಸಭೆನೂ ಹೋಯ್ತು, ಈಗ ಆಹಾರಕ್ಕೂ ಕಷ್ಟ ಬೀಳ್ತಾ ಇದ್ದೀನಿ ಅಂತ. ಯಾಕೆ? ಕ್ಷಾಮ ಕಾಲದಲ್ಲೂ ನಿನ್ನನ್ನು ಸುಕ್ಷೇಮವಾಗಿ ನಡೆಸುವ ದೇವರನ್ನ ಅಲ್ವಾ ನೀನು ಸೇವೆ ಮಾಡಿದ್ದು? ದ ಲೆವೆಲ್ ಆಫ್ ಥಿಂಕಿಂಗ್. ಕ್ಷಾಮ ಕಾಲದಲ್ಲಿ ಹೆಚ್ಚಾಗಿ ದೇವರು ನಿನ್ನನ್ನು ಪೋಷಿಸೋದು. ನನ್ನ ಜೀವನದಲ್ಲಿ ಅತಿ ಹೆಚ್ಚಾದ ಆಶೀರ್ವಾದ ಬಂದಿದೆ ಕೋವಿಡ್ ಸೀಸನಲ್ಲಿ. ಸ್ತೋತ್ರ. ಎಲ್ಲರೂ ಲಾಕ್ಡೌನ್, ನಾವು ಮಾತ್ರ ಫ್ರೀಡಮಲ್ಲಿದ್ವಿ. ನಮ್ಮ ಜನ ನೋಡ್ರಿ, ನಮ್ಮ ಸೇವಕರು ಕೇಳ್ರಿ. ಸ್ತೋತ್ರ ಅಲ್ವಾ? ನೀವು ತಿಂಗಳೆಲ್ಲ ಕಷ್ಟ ಬಿದ್ದು ಸಂಬಳ ತಗೊಂಡು ಹೋಗಿ ದವಸ ಧಾನ್ಯ ತಗೊಂಡ್ರೆ ಅಷ್ಟೊಂದು ತಗೊಂಡಿರಲ್ಲ. ಮನೆಗೆ ಅಷ್ಟೊಂದು ದವಸ ಧಾನ್ಯ. ಕೋವಿಡ್ ಮುಗಿದು ಹೊರಗಡೆ ಬಂದು ಎಲ್ಲ ದಪ್ಪಕ್ಕೆ ಬಂದರು. ಸೊಣ್ಣಕ್ಕಿದ್ದವರೆಲ್ಲ ದಪ್ಪ ಆದರು. ಸಮೃದ್ಧಿಯ ಲಕ್ಷಣ ಅದು. ನಿನ್ನ ಚಿಕ್ಕ ಬುದ್ಧಿಯಿಂದ ನಿನ್ನ ದೇವರನ್ನ ಚಿಕ್ಕದಾಗಿ ಅಳತೆ ಮಾಡಬೇಡ. Because you cannot believe God, don't minimize your God. ನಿನಗೆ ನಂಬಿಕೆ ಈ ಕಡಿಮೆ ಆದ್ರೆ ನಿನ್ನ ದೇವರನ್ನ ಚಿಕ್ಕದು ಮಾಡಬೇಡ. ನಿನ್ನ ದೇವರ ಪ್ರಮಾಣದಲ್ಲಿ ನಿಂತ್ಕೋ. ಆವ ನಿನ್ನ ಆಶೀರ್ವಾದ ಮಾಡ್ತಾನ ಇಲ್ವಾ ಅಂತ ಚಾಲೆಂಜ್ ಮಾಡ್ತೀನಿ ನಾನು. ಹಣದ ಹಿಂದೆ ಹೋದವನು ಒಬ್ಬನು ವಾಪಸ್ ಬಂದಿಲ್ಲ. ನೀನು ಹಣದ ಹಿಂದೆ ಹೋಗಬೇಡ. ಹಣ ನಿನ್ನ ಹಿಂದೆ ಬರುತ್ತೆ. ಹಣ ನಿನ್ನ ಹಿಂದೆ ಬರುತ್ತೆ. ಕೆಲವರು ಹೇಳ್ತಾರೆ ಅದೆಲ್ಲ ಹಳೆ ಒಡಂಬಡಿಕೆ ಪ್ರಮಾಣಗಳು, ಹೊಸ ಒಡಂಬಡಿಕೆಯಲ್ಲಿ ಅದೆಲ್ಲ ಬೇಕಾಗಿತ್ತ ಅಂತ. ಕೊಲೋಸ್ಯದವರಿಗೆ ಬರೆದ ಪತ್ರಿಕೆ, ಬುಕ್ ಆಫ್ ಕೊಲೋಸಿಯನ್ಸ್ 2ನೇ ಅಧ್ಯಾಯ, ಚಾಪ್ಟರ್ 2 verse 16 and 17, 16-17. ಈಗಿರುವುದರಿಂದ ತಿಂದು ಕುಡಿಯುವ ವಿಷಯದಲ್ಲಿಯೂ ಹಬ್ಬ, ಅಮಾವಾಸ್ಯೆ, ಸಬ್ಬತ್ತು ಎಂಬಿವುಗಳ ವಿಷಯದಲ್ಲಿಯೂ ನಿಮ್ಮನ್ನ ದೋಷಿಗಳೆಂದು ಯಾರು ಎಣಿಸಬಾರದು. ಇವು ಮುಂದೆ ಬರಬೇಕಾಗಿದ್ದ ಕಾರ್ಯಗಳ ಛಾಯೆಗಳಾಗಿವೆ. ಇವುಗಳ ನಿಜ ಸ್ವರೂಪವು ಕ್ರಿಸ್ತನೇ. ಸ್ತೋತ್ರ. ಇವುಗಳ ನಿಜ ಸ್ವರೂಪನ ಯಾರು?
ಸೊ ಪ್ರಥಮ ಫಲದ ಮೂಲಕ ಪ್ರಥಮ ಫಲವಾದ ಕ್ರಿಸ್ತನನ್ನ ನಾವು ಪ್ರಚುರಪಡಿಸ್ತಾ ಇದ್ದೀವಿ. ಆಮೇಲೆ ಬರಲಿಕ್ಕಿರುವಂತ ಕಾರ್ಯಗಳ ಛಾಯೆ ಆಗಿದೆ ಇದು. ಎಸ್, ಕೆಲವರು ಹೇಳ್ತಾರೆ ಹಳೆ ಒಡಂಬಡಿಕೆಯಲ್ಲಿರೋ ಆಶೀರ್ವಾದ ಎಲ್ಲ ಪ್ರಾರ್ಥನೆ ಮಾಡೋಕ್ಕಾದ್ರೆ ಮಾತ್ರ ಹೇಳೋದು, ದೇವರೇ ನಿನ್ನ ವಾಕ್ಯ ಹೇಳಿದೆಯಲ್ಲ, ಪರಲೋಕದ ಭಂಡಾರವನ್ನು ತೆರೆದು ಸ್ಥಳ ಹಿಡಿಸಲಾರದ ಸುವರಗಳನ್ನು ಕೊಡ್ತೀನಿ ಅಂತ ಕೊಡು ಅಂತ. ಅವಾಗ ಹಳೆ ಒಡಂಬಡಿಕೆ. ಇಂಥ ವಿಷಯ ಕೊಡ್ರಿ ಅಂದಾಗ ಅದು ಹಳೆ ಒಡಂಬಡಿಕೆ. ಹೊಸ ಒಡಂಬಡಿಕೆ, ಹೊಸ ಒಡಂಬಡಿಕೆ ಇನ್ನೂ ಜಾಸ್ತಿ. ಪ್ರಥಮ ಫಲ ನಿನಗೆ ದೇವರು ಕೊಡುವಂಥ ಪ್ರತಿಯೊಂದು ಆಶೀರ್ವಾದದ ಫಸ್ಟ್, ಅದು ಮಕ್ಕಳಾಗ್ಬೋದು, ಸಂಪತ್ತಾಗ್ಬೋದು, ಮನೆ ಆಗ್ಬೋದು, ವಸ್ತುಗಳಾಗ್ಬೋದು, ದವಸ ಧಾನ್ಯಗಳಾಗ್ಬೋದು. ನಿನಗೆ ಏನು ಕೊಡ್ತಾರ ದೇವರು? ವಸ್ತ್ರಗಳಾಗ್ಬೋದು. ಗಿವ್ ದ ಬೆಸ್ಟ್, ಗಿವ್ ದ ಬೆಸ್ಟ್ ಟು ದ ಲಾರ್ಡ್. ಹೇಳಿದ್ದು ದೇವರಿಗಾಗಿ ಮೀಸಲಾಗಿಟ್ಟಿದ್ದೀನಿ ಅಂತ. ಸ್ತೋತ್ರ. ರಕ್ಷಣೆ ಹೊಂದಕ್ಕೆ ಮುಂಚೆ ಇಡ್ತಾ ಇದ್ರಿ ದೇವ್ರಿಗಾಗಿ ಮೀಸಲಾಗಿ ಅಂತ ಹೇಳ್ಬಿಟ್ಟು, ಆಮೇಲೆ ತಿರ್ಗಾ ತಗೊಂಡು ಅದನ್ನೇ ತಿನ್ಬಿಡೋದು. ಅದೇ ಅಭ್ಯಾಸ ಈಗಲೂ ಮುಂದುವರಿಸ್ತಾ ಇದ್ದಾರೆ. ಸ್ತೋತ್ರ. ಬೇರ್ಪಟ್ಟವ್ರು ನೀವು. ಮುಟ್ಟುವಂಗಿಲ್ಲ, ಅದನ್ನ ಮುಟ್ಟಂಗಿಲ್ಲ ಅಂದಿದೆ, ಸ್ತೋತ್ರ ಹೇಳಲಿಲ್ಲ. ಇವುಗಳಿಂದ ನಾವು ಏನು ತೋರಿಸ್ತಾ ಇದ್ದೀವಿ? ನಂಬರ್ 1, ನನ್ನ ಜೀವನದ ಪ್ರತಿಯೊಂದು ಕಾರ್ಯಗಳಲ್ಲೂ ನನ್ನ ದೇವರಿಗೆ ಪ್ರಥಮ ಸ್ಥಾನ. ಆಮೇನ್. ಪ್ರಥಮ. ಎಲ್ಲ ಆಶೀರ್ವಾದದ ಮೂಲ ನನ್ನ ದೇವರಾಗಿದ್ದಾನೆ. ಯೆಹೋವನು ಕೊಟ್ಟನು, ಯೆಹೋವನು ತೆಗೆದುಕೊಂಡನು. ಯೋಬನು ಹೇಳ್ತಾನೆ, ಯೆಹೋವನ ನಾಮಕ್ಕೆ ಸ್ತೋತ್ರವಾಗಲಿ. ಎಲ್ಲ ಒಳ್ಳೆಯ ದಾನಗಳು, ಕುಂದಿಲ್ಲದೆ ಇರುವ ಎಲ್ಲ ವರಗಳು ಮೇಲನ ಲೋಕದಿಂದ ದೇವರು ನಮಗೆ ದಯಪಾಲಿಸಿದ್ದಾನೆ. ದೇವರು ತಗೊಂಡು ದೇವ್ರಿಗೆ ಕೊಡೋದಕ್ಕೆ ಹಿಂಜರಿದ್ರೆ ಹೇಗೆ? ನಾನು ಅನೇಕ ಸಾರಿ ಹೇಳಿರೋದು, ಈ ಮಕ್ಕಳಿಗೆ ನಾವು, ನನ್ನ ಮಗಳು ಚಿಕ್ಕವಳಿದ್ದಾಗ, ನಾನು ದುಬಾಯಿಂದ ಅಮೇರಿಕದಿಂದ ಎಲ್ಲ ಬಂದಾಗ ಚಾಕ್ಲೇಟ್ ತರ್ತಾ ಇದ್ದೆ. ಅವಳಿಗೆ ಭಾಳ ಇಷ್ಟ ಇರೋ ಚಾಕ್ಲೇಟ್ ತಂದ್ಬಿಟ್ಟು ಅವಳ ಕೈಲಿ ಕೊಟ್ಬಿಟ್ಟು ಡ್ಯಾಡಿ ಕೊಡು ಅಂತ ಅವಳು ನಾನು ಕೊಡಲ್ಲಪ್ಪ. ನೋಡಿದ್ದೀರಾ? ನೀವು ನೋಡಿಲ್ಲ, ನೀವು ಮಾಡ್ತಾ ಇದ್ದೀರಾ ಅದನ್ನೇ. ದೇವರನ್ನೆಲ್ಲ ಹೊಂದ್ಕೊಂಡು ದೇವ್ರಿಗೆ ಕೊಡು ಅಂದಾಗ ನಾನು ಕೊಡಲ್ಲಪ್ಪ, ಅದನ್ನೇ ಮಾಡ್ತಾ ಇರೋದು. ಕೊಟ್ಟವನಿಗೆ, ತಂದಂತ ಅಪ್ಪನಿಗೆ ಅಲ್ಲೇ ಪ್ಯಾಕೆಟ್ ಓಪನ್ ಮಾಡಿ ಬಾಯಿಗೆ ಹಾಕೊಳಕ್ ಗೊತ್ತಿಲ್ವೇನು? ಗೊತ್ತಿಲ್ವಾ? ಗೊತ್ತು. ತಿನ್ನಕ್ಕಲ್ಲ, ಮಗುವಿಂದ ಕಿತ್ಕೊಂಡು ತಿನ್ನಕ್ಕಲ್ಲ, ಮಗುವಿನ ಮನೋಭಾವನೆ ಹೆಂಗಿದೆ ಅಂತ ಪರೀಕ್ಷೆ ಮಾಡೋ ತಂದೆಯ ಸ್ವಭಾವ. ಇವತ್ತು ಪರಿಶುದ್ಧರ ಆತ್ಮನ ದೇವರು ನಿನ್ನ ಮನೋಭಾವನೆಯನ್ನು ಪರೀಕ್ಷೆ ಮಾಡ್ತಾ ಇದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ಈ ಮಕ್ಕಳನ್ನ ಪ್ರತಿಷ್ಠೆ ಮಾಡುವಾಗ ಒಂದು ಪ್ರಶ್ನೆ ಕೇಳ್ತೀವಿ. ನಾಳೆ ದಿನ ಈ ಮಗು ದೇವ್ರ ಸೇವೆಗಾಗಿ, ಪೂರ್ಣಾವಧಿ ಸೇವೆಗಾಗಿ ದೇವ್ರು ಕರೆದ್ರೆ ಬಿಟ್ಕೊಡ್ತೀರ ಅಂದರೆ ಎಲ್ಲ ತಂದೆ ತಾಯಿಗಳು ಕೋಲೆ ಬಸವಣ್ಣನ ಥರ ತಲೆ ಅಲ್ಲಾಡಿಸ್ಬಿಡ್ತಾರೆ. ಎಸ್ ಎಸ್ ಎಸ್, ಸ್ತೋತ್ರ. ಅವನು ಸೆಕೆಂಡ್ PUC ಕಂಪ್ಲೀಟ್ ಮಾಡಲಿ, ಅವಾಗನೇ ಪ್ರೆಷರ್ ಅವನಿಗೆ. ಕೆಲ್ಸಕ್ಕೆ ಹೋಗೋ, ನಿಮ್ಮ ಅಪ್ಪ ಒಬ್ಬನೇ ದುಡಿತಾರೆ ಕಾಣಲ್ವೇನೋ, ಏನಾದರೂ ದುಡ್ಡು ತಂದು ಮನೆಗೆ ಹಾಕೋ, ನಮ್ಮ ಕಷ್ಟಕ್ಕಾಗಲ್ವೇನೋ, ಒಂದು ಮನೆ ಮಠ ಮಾಡ್ಕೊಳಕ್ಕಾಗಲ್ವೇನೋ,
ನೀನು ದುಡಿಬೇಕಲ್ವೋ? ಸೇವೆ ಅಂದ್ರಲ್ಲಮ್ಮ, ಅದೆಲ್ಲ ಹಂಗೆ ವರ್ಷಗಳು ಇಷ್ಟೊಂದು ಆಗೋಯ್ತು, ಕಳೆದೋಯ್ತಲ್ಲ ಅದು. ಕೆಲವೊಮ್ಮೆ ಎಲ್ಲರೂ ಹಂಗೆ ಇರಿ, ತೆಗೆದುಕೊಳ್ಳುವ ಪ್ರಮಾಣ. ಬೇಡದಿರೋ ಕಾರ್ಯ ಎಲ್ಲ ನೆನಪಲ್ಲಿ ಇಟ್ಕೋತಾರೆ, ಬೇಕಾದದೆಲ್ಲ ಬಿಟ್ಬಿಡ್ತಾರೆ. ಆಮೇನ್. ಇವತ್ತು ನೀನು ಹಿಡ್ಕೊಳ್ಬೇಕಾದದ್ದು ಪ್ರಥಮ ಫಲ ನನ್ನ ದೇವರಿಗೆ ಮೀಸಲಾಗಿರಬೇಕು. ನನಗೆ ದೇವರು ಕೊಟ್ಟಿರೋ ಆಶೀರ್ವಾದದಲ್ಲಿ ದ ಬೆಸ್ಟ್. ಇವತ್ತಿನವರೆಗೂ ನಾನು ದೇವರಿಗೆ ಕಾಣಿಕೆ ಕೊಡೋ ವಿಷಯದಲ್ಲಿ ಹಳೆ ನೋಟ್ ಹಾಕೇ ಇಲ್ಲ. ಹಾಕೋದಕ್ಕೆ ನನ್ನ ದೇವರ ಅನುಮತಿ ಕೊಡೋದೂ ಇಲ್ಲ. ಆಮೇನ್. ಬಿಕಾಸ್ ಐ ವಿಲ್ ಬಿ ಪ್ರಿಪೇರ್ಡ್ ದ ಬೆಸ್ಟ್. ಮೈ ಗಾಡ್, ನನ್ನ ದೇವರಿಗೆ ಬೆಸ್ಟ್ ಕೊಡಬೇಕು. ಆಮೇನ್. ನನ್ನ ಮಕ್ಕಳಿಗಾದರೂ ಕಾಣಿಕೆ ಕೊಡಬೇಕು ಅಂದರೆ ಬ್ಯಾಂಕಿಂದ ಹೊಸ ನೋಟಿನ ಬಂಡಲ್ ತರಿಸಿಟ್ಕೋತೀನಿ, ಮನೆಯಲ್ಲಿ ತರಿಸಿಟ್ಕೋತೀನಿ. ಅಭ್ಯಾಸ ಮಾಡಿಸಿದ್ವಿ. ವೆನ್ ಯು ಗಿವ್ ಗಾಡ್, ಗಿವ್ ದ ಬೆಸ್ಟ್ ಟು ದ ಲಾರ್ಡ್. ಆಮೇಲೆ ನಿನಗೆ ಮಿಕ್ಕಿದ್ದಲ್ಲ ದೇವ್ರಿಗೆ ಕೊಡೋದು. ಫಸ್ಟ್ ದೇವರು, ಮೊದಲು ದೇವರು. ಎಷ್ಟು ಜನ ಮಕ್ಕಳಿಗೆ ಹೇಳ್ಕೊಟ್ಟಿದ್ದೀರಾ? ಎಷ್ಟು ಜನ ಅದನ್ನು ಪಾಲಿಸ್ತಾ ಇದ್ದೀರಾ? ಎಷ್ಟು ಜನ ಪಾಲಿಸೋದಕ್ಕೆ ಮನಸ್ಸು ಮಾಡ್ತೀರಾ? ದೇವರ ಆಶೀರ್ವಾದ ನಿಮಗುಳ್ಳದು.